ಸಿಂಗಾರಿ ಸಿಕ್ಬಿಟ್ಲು, ನನ್ನ ಸಿಂಗಾರಿ ಸಿಕ್ಬಿಟ್ಲು. ಇನ್ನೇನ್ಕೋ ಭಯ ಇಲ್ಲ. ನನ್ನ ಸಿಂಗಾರಿ ಜೊತೆ ಚೆನ್ನಾಗಿ ನೋಡ್ಕೊಂತೀನಿ. ಸಿಂಗಾರಿ, ಸಿಂಗಾರಿ, ಎದಳು ಸಿಂಗಾರಿ, ಓಮ ಮನೆಗ. ಅಯ್ಯೋ ಬಿಡಿ ಮಮ್ಮ, ಎದಕ್ಕೆ ಹಿಂಗ್ ಹಿಡ್ಕೊಂಡು ಇದ್ ಮಾಡ್ತಿದ್ದೀರಾ? ಇವಾಗ ತಾನೇ ಹುಷಾರಾಗಕತ್ತೈತಿ ಅತ್ತೆ, ಬಿಡು ಬಿಡು. ಹೆಂಗ್ ಬಿಡ್ಲಿ ಲಕ್ಷ್ಮಿ, ಹೆಂಗ್ ಬಿಡ್ಲೆ? ಅಯ್ಯೋ ಮಗ, ನೀನಿಲ್ಲ ಅಂದಿದ್ರೆ ನನ್ನ ಹೆಂಡ್ರು ನಂಗೆ ಸಿಗ್ತಿದ್ದಿಲ್ಲ ಬಿಡು. ಎಷ್ಟು ಕನ್ಸು ಕಟ್ಕೊಂಡಿದೆ. ಅಯ್ಯೋ ನನ್ನ ಹೆಂಡ್ರು ನಾನು ಹೊಡೆದ್ಬಿಟ್ಟು ಸಾಯಿಸ್ಬಿಟ್ನೇನೋ, ನಾನು ಹೊಡೆದ್ಬಿಟ್ನೇನೋ, ಸತ್ತೋಗ್ಬಿಟ್ಲೇನೋ ಅಂತೇಳಿ ಪೋಸ್ಟ್ ಮಾರ್ಟಮ್ಗೆಲ್ಲ ಸೈನ್ ಹಾಕ್ತಾಗ ಎದೆ ಹೊಡ್ಕೊಂಡು ನಾನೇ ಸತ್ತೋಗ್ಬಿಡುಮ್ಮ ನಂಗೆ ಆಯ್ತಿತ್ತು. ನನ್ನ ಮಕ್ಳಿಗೋಸ್ಕರ ಬದಿಕೊಂಡು ಅಯ್ಯೋ ಆ ಮಕ್ಕಳು ಅವಳು ಹೇಳ್ದಂಗೆ ಸುಧಾ ಹೇಳ್ದಂಗೆ ಕೇಳ್ಕೊಂಡು ನನ್ಗೆ ಬೈಯೋದು ಏನು ಬೈತಾವ ಗೊತ್ತಾ ಲಕ್ಷ್ಮೀ? ನಾನು ಎಷ್ಟು ನೋವು ತಿಂದೀನಿ ಗೊತ್ತಾ? ನನ್ನ ರಾಜ ಏನೋ ನಾನು ಹೇಳ್ದಂಗೆ ಕೇಳ್ತಾನೆ ನನ್ನ ಮಗ. ಆದರೆ ಅವಳು ನಮ್ಮ ರಾಣಿ ಅವ್ರವ್ವ ಹೇಳ್ದಂಗೆ ಕೇಳ್ತಾಳ. ಅವಳಂತ ತಲೆಯಾಗ ಪೂರ್ತಿ ತುಂಬಿಸಿ ಎಲ್ಲ ಹಾಳು ಮಾಡ್ಬಿಟ್ಲು ಕಣ್ ಲಕ್ಷ್ಮಿ, ನನ್ನ ಮಗಳು ನನ್ನವೇ. ಮಾವ, ಇದೇನಾಗೈತೆ ಗೊತ್ತಾ? ಅವತ್ತೊಂದು ದಿನ ಏನಾಯ್ತಂದ್ರೆ, ನಾನು ಇನ್ನೂ ಚಿಕ್ಕಾಕಿ ಅಲ್ಲ, 8 ವರ್ಷದ ಹಿಂದೆ, ಇದು 8-10 ವರ್ಷ ಆಯ್ತು ನಡೆದು. ಆ ಅತ್ತೆಗೆ ನೀನು ಹೊಡೆದ್ಬಿಟ್ಟು ಹೋಗ್ಬಿಟ್ಟೆ. ಅವಾಗೇನಾಯ್ತು, ಅವಳು ಸುಧಾ ಮೆಟ್ರೆ ಹಿಡ್ಕಿ ಸಾಯ್ಸಕ್ ಹೋಗಿದ್ಲು. ಅದನ್ನ ಅತ್ತೆಗೆ ತಡ್ಕೊಳಕ್ಕಾಗದೆ ಕೆಳಕ್ ಬಿದ್ದೋದ್ರು. ಅವಾಗ ಏನ್ ಅನ್ಕೊಂಡ್ಬಿಟ್ರು ಎಲ್ಲಾರು, ಅತ್ತೆಗೆ ಕೋಮಾ ಅಂದ್ರೆ ಅದು ಶಾಕ್ಗೆ ಕೋಮಾಗೋದಂಗ ಆಗ್ಬಿಟ್ಟೈತೆ. ಆದ್ರೆ ಎಲ್ಲರೂ ಏನ್ ಅನ್ಕೊಂಡ್ರೆ ಹೇಳು, ಸತ್ತೆ ಹೋಗ್ಬಿಟ್ಲೇನೋ ಅಂತೇಳಿ ನೀವು ಪೋಸ್ಟ್ ಮಾರ್ಟಮ್ಗೆ ಅಂತ ಹಾಕಿದ್ರಿ. ಅವಾಗ ಏನ್ ಮಾಡಿದೆ, ಪೋಸ್ಟ್ ಮಾರ್ಟಮ್ ಹತ್ರ ನಾನು ಇದ್ನಲ್ಲ, ನೀವೆಲ್ಲ ಹೊರಗೆ ಬಂದ್ಮೇಲೆ ನಾನು ನೋಡಿದೆ. ಅವರು ಡಾಕ್ಟರ್ ಹೇಳಿದ್ರು, ಇವ್ರದ್ದು ಪೋಸ್ಟ್ ಮಾರ್ಟಮ್ ಏನ್ ಮಾಡೋದ್ ಬೇಡ, ಇವ್ರು ಇನ್ನ ಬದುಕಿದ್ದಾರೆ ಅಂತಂದ್ರು. ಆದ್ರೆ ಸುಧಾನುವೆ ಆ ಪೊಲೀಸು ಎಲ್ಲ ಮಾತಾಡ್ತಿದ್ರು ಮಮ್ಮ. ಏನಂತ ಮಾತಾಡ್ತಿದ್ರು ಗೊತ್ತಾ? ಫಸ್ಟ್ ಇವ್ರನ್ನೇನಾರು ಮಾಡಿ ಬಿಡಬೇಕು, ಪೋಸ್ಟ್ ಮಾರ್ಟಮ್ ಮಾಡಿಸಿ ಹಾಗೆ ಹೀಗೆ ಅಂತಿದ್ರು. ನಾನು ಅದಕ್ಕೆ ಡೂಪ್ಲಿಕೇಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತೆಗ್ಸಿ, ಆಮೇಲೆ ಇವಳು ಹೆಂಗಿದ್ರು ಡಾಕ್ಟರ್ ಮಾಡ್ತಿದ್ಲಲ್ಲ ನಮ್ಮ ಶೈಲಜಾ, ಅವಳದ್ರ ಮುಖಾಂತರ ಹೆಂಗೋ ಹೇಳಿಸಿದ್ಕೆ ಅವಳು ಸರಿ ಹೇಳ್ತೀನಿ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ಮಾಡೋರು ಇವ್ರು ಹುಡುಗ ಆಗಿದ್ದ, ಇಷ್ಟಪಡ್ತಿದ್ದ. ಅದಕ್ಕೆ ಅವಣ್ಣ ಸರಿ ಡೂಪ್ಲಿಕೇಟ್ ರಿಪೋರ್ಟ್ ಕೊಡ್ತೀನಿ ಅಂತೇಳಿ ಡೂಪ್ಲಿಕೇಟ್ ರಿಪೋರ್ಟ್ ಕೊಟ್ಟರು. ಅದನ್ನ ನಮ್ಮಮ್ಮ ನನ್ನ ಹತ್ರ ತಂದಿಟ್ಟಿದ್ದು. ಅತ್ತೆನ ನೋಡ್ಕೊಳಕ್ ನಾನೇನು ಹೊಸಿ ಕಷ್ಟ ಬಿದ್ದಿಲ್ಲ ಮಮ್ಮ. ಅತ್ತೆ ನನ್ನ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ರಾಣಿ ಥರ ನೋಡ್ಕೊಂಡವಳೆ. ನಾನು ಹೆಂಗೆ ಮಮ್ಮ ಅತ್ತೆನ ಬಿಟ್ಬಿಡ್ಲಿ? ಅದಕ್ಕೆ ನಾನು ನಿಮ್ಮ ಹತ್ರ ಯಾರ ಹತ್ರ ಹೇಳ್ದೆ, ನಾನು ಒಬ್ಳೇ ನೋಡ್ಕೊಂಡಿನಿ ಮಮ್ಮ. ಊನಮ್ಮ, ಇವಳಿಗೆ ನಮ್ಮ ಸುಧನಿಗೆ ನಿಮ್ಮಪ್ಪ ಅಮ್ಮನ ಮನೆಗೂ ನಿನ್ನ ಹೋಗ್ತಾ ಇರೋ ಥರ ಮಾಡ್ರೋಳು. ಎಲ್ಲ ವಿಚಾರನೂ ಗೊತ್ತಾಗೈತಿ. ನಾನು ಮೊದಲಿಂದ ನಂಬ್ಕೊಂಬಂದು ಇರು ಹೆಣ್ಮಕ್ಳು ಜೀವನ ಹಾಳು ಮಾಡಬಾರ್ದು, ನನ್ನ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂತಾವಳೆ ಅಂತೇಳಿ ನೋಡ್ಕೊಂಡು ಹೋಗಿದ್ಕ ನನ್ಗೆ ಸರಿಯಾಗಿ ತಂದಿಟ್ಬಿಟ್ಲು. ಸರಿ ನಡಿ ಮಗ, ನಮ್ಮ ಮನೆಗೂ ಕರ್ಕೋಮ್ಮ, ನಮ್ಮ ಸಿಂಗಾರಿ ಅಲ್ಲೇ ಇರಲಿ. ಇಲ್ಲ ಮಾಮ, ನಮ್ಮ ಅತ್ತೆ ಇನ್ನೊಂದು ಸ್ವಲ್ಪ ಹುಷಾರಾಗ ತನಕ ನಾನು ಯಾವುದೇ ಕಾರಣಕ್ಕೂ ಕಳ್ಸಕ್ಕಿಲ್ಲ. ನಮ್ಮ ಅತ್ತೆ ನಮ್ಮ ಮನೆಯಾಗೆ ಇರಲಿ ಬೇಕಾರೆ. ನಾನು ಯಾವುದೇ ಕಾರಣಕ್ಕೂ ಕಳ್ಸಕ್ಕಿಲ್ಲ ಅಂದ್ರೆ ಕಳ್ಸಕ್ಕಿಲ್ಲ. ಬೇಕಾದ್ರೆ ನಾನು ಇದೇ ಮನೆಯಾಗ ಇದ್ಬಿಡ್ತೀನಿ ಲಕ್ಷ್ಮಿ. ಬೇಕಾದ್ರೆ ನಿಮ್ಮ ಮನೆಯಾಗ ನಾನು ಇರ್ತೀನಿ. ನನ್ನ ಸಿಂಗಾರಿ ನಾನು ನೋಡ್ಕೊಂತೀನಿ. ನನ್ನ ಸಿಂಗಾರಿ ನನಗೆ ಮುಖ್ಯ. ನಡಿ ಲಕ್ಷ್ಮಿ, ಬೇಕಾದ್ರೆ ಕರ್ಕೋಮ್ಮ ನಿಮ್ಮ ಮನೆ ತಕ್ಕಿಯ. ಬೇಕಾದ್ರೆ ಅದನ್ನ ಹೇಳು ಮಮ್ಮ, ನಾನು ಒಪ್ಕೊಂತೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ತಕ್ಕ ಮಾತ್ರ ಬೇಡ. ಎದಕ್ಕಂದ್ರೆ ಅವಳು ಸುಧನ್ ಮೇಲೆ ನಮ್ಗೆ ಈಗಲೂ ನಂಬಿಕೆ ಇಲ್ಲ. ನಮ್ಮ ಅತ್ತೆಗೆ ಬೇಕಾದ್ರೆ ಏನಾರು ಮಾಡ್ಬಿಡ್ತಾಳೆ, ಇನ್ನೊಂದು ವಾರ ಹೋದ್ರೆ ಸರಿ ಹೋಯ್ತಾರೆ ಅಂತೇಳಿ ಶೈಲಜನು ಹೇಳೋಳೆ, ಮಾತ್ರೆ ಎಲ್ಲ ಕೊಟ್ಟು ಸರಿ ಹೋಗ್ತಾವ್ರೆ ಅಂತೇಳಿ. ನೀನು ಬೇಸ್ ಮಾತಾಡ್ಸ್ಕೊಂಡು ಅತ್ತೆನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಅತ್ತೆ ಚೆನ್ನಾಗೇ ಇರ್ತಾರೆ ಮಮ್ಮ. ರೀ ರೀ, ನನ್ನ ಇನ್ನ ಬದುಕಿನ. ಅಯ್ಯೋ ಸಿಂಗಾರಿ ಕಣ್ಬಿಟ್ಬಿಟ್ಟ. ಮಾತಾಡ್ತಿದ್ಯ ಸಿಂಗಾರಿ ನೀನು? ಅಯ್ಯೋ ನನ್ನ ಎಣ್ಣೆ ಮಾತಾಡ್ಬಿಟ್ಟ ನೀನು. ಅಯ್ಯೋ ನಿನ್ಗಾಗಿ ನಾನು ಎಷ್ಟು ಜೀವ ತೆದೀನಿ ಗೊತ್ತಾ ಸಿಂಗಾರಿ? ಇಷ್ಟು ದಿನ ಆದ್ರೂ ನನ್ನ ಮಕ್ಳ ಹತ್ರ ಅನ್ಸ್ಕೊಂಡು ಬರೀ ಒಂದೇ ಹೊಡೆದಕ್ಕೆ ನಾನು ಬಿಟ್ಟು ಹೋಗ್ಬಿಟ್ಟಿದ್ದಲ್ಲ ಸಿಂಗಾರಿ ನೀನು. ಲಕ್ಷ್ಮಿ, ಇನ್ನು ನನ್ನ ಕೆಲಸ ಏನೂ ಇಲ್ಲ. ಮನೆ ಕರ್ಕೊಂಡೋಗಿ ಎಲ್ಲರಿಗೂ ವಿಷಯ ತಿಳಿಸ್ಬಿಡು. ಸಿಂಗಾರಮ್ಮ ಹುಷಾರಾದ್ರು ಅಂತೇಳಿ ಇಡೀ ಊರಿಗೆ ಊಟ ಹಾಕಿಸ್ಬಿಡ್ರಿ. ಗೌಡ್ರೆ, ಊಟ ಹಾಕಿಸ್ರಿ. ಅಯ್ಯೋ ನನ್ನ ಹೆಂಡತಿ ಸಿಕ್ಕೋಳೆ, ನಾನು ಊಟ ಹಾಕಿಸ್ದಂಗಿರ್ತೀನ? ಇಡೀ ಊರಿಗೆ ಊಟ ಹಾಕಿಸ್ತೀನಿ. ನನ್ನ ಸಿಂಗಾರಿ ನನಗೆ ಸಿಕ್ಬಿಟ್ಲು. ಲಕ್ಷ್ಮಿ, ನಮ್ಮ ಅಣ್ಣ ಹಿಂಗೆ ಒಂದು ಫೋನ್ ಹಚ್ಚೆ, ನಮ್ಮ ಅಣ್ಣ ಚಿಕ್ಕ ಹಿಂಗೆ ಒಂದು ಫೋನ್ ಹಚ್ಚೆ. ಅವನಿಗಂತೂ ಸಿಂಗಾರಿ ಅಮ್ಮ ಅಂದ್ರೆ ಜೀವ ಬಿಡ್ತಿದ್ದ. ಫೋನ್ ಹಚ್ಚು, ನಿಮ್ಮ ಮನೆ ತಕ್ಕರ್ಕೋಮ್ಮ. ಓ ಮಗ, ಫೋನ್ ಹಚ್ಚವ. ಅಯ್ಯೋ ಆಯ್ತು ಸೌಕರ್ಯ, ಹಚ್ತೀನಿ ರೀ. ಫಸ್ಟು ಕರ್ಕ ಬರ್ರಿ, ಮನೆ ತಕ್ಕ ಕರ್ಕ ಹೋಗಮ್ಮ. ಇಲ್ಲಿ ಫೋನ್ ಹಚ್ಕೊಂಡ್ ಬರ್ತೀನಿ ನಾನು. ನಡೀರಿ ನೀವು ಫಸ್ಟ್ ಮನೆ ತಕ್ಕ, ನಮ್ಮ ಮನೆ ತಕ್ಕ ಕರ್ಕ ನಡೀರಿ. ಸಿಂಗಾರಿ, ಅಳ್ಬೇಡ, ಕಣ್ಣೀರು ಒರ್ಸ್ಕೊಳ್ಳೆ ಅಮ್ಮ. ಅಳ್ಬಾರ್ದೆ ನೀನು. ರೀ, ನೀ ನೋಡ್ದಿದ್ಕಲ್ಲ ನನ್ಗೆ ಹಂಗಾಗಿದ್ದು. ಸುಧಾ ಬಂದು ಕತ್ತಿಸ್ಕಿ ಮೇಲೆ ಒಂದು ಬಟ್ಟೆ ಹಾಕಿ ದಿಮ್ನ ಮುಖಕ್ಕೆ ಹಿಡಿದ್ಬಿಟ್ಟಿದ್ಲು ರೀ. ಅದಕ್ಕೆ ನನಗೆ ತಲೆ ಸುತ್ತಂಗಾಗಿ ಮೂರ್ಛೆ ಹೋಗಿ. ನನಗೆ ಎಷ್ಟು ವರ್ಷ ಆಯ್ತು ರೀ. ನನ್ನ ಮಕ್ಳು ಹೆಂಗವ್ರಿ? ನನ್ನ ಮಕ್ಳನ್ನ ನೋಡ್ಬೇಕ್ರಿ. ರಾಣಿ ರಾಜ ಹೆಂಗವ್ರಿ? ಚೆನ್ನಾಗವ್ರಿ ತಾನೆ ನನ್ನ ಮಕ್ಕಳು?
ಹೆಣ್ಗನ್ನೇ ಮಾಡಿದ್ ಲೌಡಿನ ನಾನು ಮಾತಾಡ್ಸ್ಕೊಂಡ್ ಮದುವೆ ಮಾಡ್ಕೊಂಬಿಟ್ಟಿನಿ ಈ ಕಡೆ ಸಿಂಗಾರಿ. ಏನ್ ಯಾಮರ್ಸ್ ಮದುವೆ ಆದ್ಲು ಗೊತ್ತಾ? ನಾ ಸಿಂಗಾರಮ್ಮ ಹೇಳವ್ರೆ ಮದುವೆ ಆಗ್ಬೇಕಂತೆ ನನ್ನ ಅಂತ ಹೇಳಿ ನಾಟಕ ಮಾಡಿ ಮದುವೆ ಮಾಡ್ಕೊಂಬಿಟ್ಲು. ಇವಾಗ ಐತೆ ಬಾ ಸಿಂಗಾರಿ, ಅವಳನ್ನ ಬಿಡೋದ್ ಬೇಡ, ನಡಿ ಮನೆಗ. ನೀನ್ ಮೊದ್ಲು ಮನೆ ಒಳಗ್ ಕಾಲಿಡು, ಅವಳು ಹುಟ್ಟ ಅಡಗಿಸ್ತೀನಿ. ಅದಕ್ಕ ಬಾಡಿಗೆ ಮನೆಯಾಗಿರ್ತೀನಿ, ಅವಳು ಮನ್ಯಾಗ ಅವಳೇ ಇರ್ಲಿ. ನಾನು ನೀನು ರಾಜ ರಾಣಿ 4 ಜನನೂ ನಮ್ಮ ಮನೆಗೆ ಹೋಮ, ಸರಿಯಾ? ಬಾ ಬಾ. ನಿಮ್ಮ ಗುಂಡಮ್ಮ ಅಂತೂ ಫುಲ್ ಕೇಳ್ಕೊಂತಿದ್ಲು ಮತ್ತೆ. ನಿನ್ನಂತ ಎಷ್ಟು ಮಿಸ್ ಮಾಡ್ಕೊಂತಿದ್ಲು ಗೊತ್ತಾ? ನೀ ಸತ್ತಾಗ್ಲುವ ಅಯ್ಯೋ ನನ್ ಸಿಂಗಾರಿ, ಅಯ್ಯೋ ನನ್ ಸಿಂಗಾರಿ ಅಂತಿದ್ಲು. ನೀ ಬದುಕಿ ಅಂತ ಗೊತ್ತಾಗ್ಬಿಟ್ರೆ ಕುಸಿಲ್ ಕುಪ್ಳಿಸ್ಬಿಡ್ತಾಳೆ. ನೋಡುವಂತೆ ಬಾ ನಿಮ್ಮ ಅಕ್ಕ. ಹೆಂಗೋ ಲಕ್ಷ್ಮಿ, ನಿನ್ ಒಳ್ಳೆ ಗುಂಡಿಂದ ಸಿಂಗಾರಮ್ಮ ಬದುಕಂದ್ಲು ನೋಡು. ಇಷ್ಟು ವರ್ಷ ಆದ್ರೂ ಕಂಡಿಡಿದಂಗ ಹೇಳಿಯಲ್ಲ. ನಿನ್ ಸಾವುಕಾರಪ್ಪಂಗೆ ಯಾವುದೂ ಇರಲ್ಲ ತಕ್ಕ ಯೋಚನೆ. ಅದೆಂಗಾರಿರ್ಲಿ ಮುದಿಯಾ, ನಿನ್ ಲವ್ ಸ್ಟೋರಿ ಎಲ್ಲಿಗ್ ಬಂತು? ನೀನೇನಮ್ಮ ಲಕ್ಷ್ಮಿ ಅಮ್ಮ ಎಲ್ಲಂದ್ರಲ್ಲಿ ಕೇಳ್ತಿ? ಲವ್ ಸ್ಟೋರಿಗೆ ಸ್ಟೋರಿ ಏನ್ ಕಣ್ ಸುಮ್ಕಿರಾ? ಲಕ್ಷ್ಮಿ ನೀನೇನ್ ಹೇಳಕತ್ತಿ? ಈ ಮುದಿ ತಾತ ಲವ್ ಮಾಡ್ತಾನ? ಅಯ್ಯ, ಈ ಮುದಿ ತಾತನ ಯಾರೇ ಲವ್ ಮಾಡಕತ್ತಿರೋದು? ಅಯ್ಯೋ ಶೈಲಜಾ, ನಿಂಗ್ ಗೊತ್ತಿಲ್ಲೇನಾ? ನಮ್ ಬೋರಮ್ಮ ಇಲ್ಲ, ಬೋರ ಏನು ಇಷ್ಟಪಡಕತ್ತಾಳ. ಅವನ್ಗೂ ಆಕಿಗೂ ಅವನ್ಗೂ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿವಿ. ಮದುವೆ ಮಾಡಿದ್ರೆ ಮಗು ಆದ್ರ ನಿಮ್ ತಕ್ಕೆ ಬರ್ತೀವಿ ತಕ್ಕ ಡೆಲಿವರಿಗ. ಸುಮ್ನಿರೇ ಮಣಿ, ಇಂಥ ವಯಸ್ಸಾಗ ಮಕ್ಳು ಮಾಡ್ಬಿಟ್ಟು ನಾವೆಲ್ಲಿ ಬೀದಿ ಬಿಟ್ಬಿಟ್ಟು ಕುಂದ್ರು ನಾವ್ ಹೋಗೋ ಟೈಮಾಗ ಕಾಡು ಬಾ ಅನ್ನುತ್ತಾ ನಾಡು ಹೋಗು ಅನ್ನುತ್ತಾ ಇಂಥ ಟೈಮಾಗ ಮಕ್ಳು ಬೇಕಾ? ಲಕ್ಷ್ಮಿ ಅಮ್ಮ ನೀನಂತೂ ಭಾರಿ ಪೋಲಿ ಆಗ್ಬಿಟ್ಟಿದ್ಯ ತಕ್ಕ ಮಾತಲ್ಲಿ. ಬರಯ್ಯ, ಶೈಲಜನ್ನ ಮಾತ್ ಕೇಳಿ ಹೆಂಗ್ ತಿರ್ಕೊಂಡ್ಬಿಟ್ಲು, ಸಾಕಾಗ್ಬಿಟ್ಟವಳೆ. ಫಸ್ಟ್ ಮುಟ್ಟೆ ದಳಿಸ್ತೀನಿ ಇರು ಆಕಿನ. ಹೇ ಶೈಲಜಾ, ಕಣ್ಬಿಡೆ, ನೀನ್ಯಾಕೆ ಹಿಂಗ್ ಸಾಕಾಗ್ ನಿಂತೀಯಾ? ಅಲ್ಲ ಕಣೆ ಲಕ್ಷ್ಮಿ, ನಿಮ್ದೊಂದೂರು ನೀವೊಂದು ಹುಚ್ಚ ಫ್ಯಾಮಿಲಿಗಳು. ಸರಿಯಾಗಿದ್ರೆ ನೀವು ಮೂರವೆಲ್ಲ ಹುಚ್ಚವು ಅಂತ. ಅಲ್ಲ ಕಣೆ, ಮತ್ತಿನ್ನೇನೆ ವಯಸ್ಸಾದ್ಮೇಲೆ ಮದುವೆ ಆದ್ರೆ ಇನ್ನೇನಾಗ್ತಾವ? ಆದ್ರೆ ಮಕ್ಳಾಗ್ತಾವ, ಆಗಿಲ್ಲ ಅಂದ್ರೆ ಬಿಡ್ತಾವ, ಅವ್ರ ಮೇಲೆ ಡಿಪೆಂಡ್ ಆಗ್ತಾವ. ಆದ್ರೆ ನಮಗೂ ಒಳ್ಳೇದೇ ತಾನೆ. ಬೋರಮ್ಮಂಗೂ ಮಗನ ಮಗಳ ಬಂದಂಗ ಆಯ್ತಲ್ಲ. ಈಗೇನೆ ಲಕ್ಷ್ಮಿ ಕಲಿಯುಗ. ಯಾರೋ ಒಬ್ರು 60 ವರ್ಷಕ್ಕೆ ಮದುವೆ ಆಗವ್ರ, 2 ಅವಳಿ ಜೋಳಿ ಮಕ್ಳಾಗವ. ಈಗಿನ ಕಾಲದವ್ಕ ಅರಿದ ಹುಡುಗರಿಗೆ ಆಗಕ್ಕಿಲ್ಲ, ವಯಸ್ಸಾದವ್ಕ ಆಯ್ತಾವ ನೋಡ. ಚೆನ್ನಾಗಿರ್ಲಿ ತಗ ಹೆಂಗ. ಬೋರಮ್ಮನ ಬೇಸ್ ಒಳ್ಳೆ ಚೆನ್ನಾಗಿ ನೋಡ್ಕಂತಾಳ. ಇನ್ನೇನ್ ಬರಯ್ಯ, ದಿನ ಮೀನ್ ಸಾರು ಮಾಡಿ ಗಿಡಕ್ಕ ನಿನ್ಗ ಸಿಕ್ಕುದ್ರಲ್ಲ ಕೆಲಸದವ್ರೊಬ್ರು. ನೀನೇನೆ ಡಾಕ್ಟರ್ ಅಮ್ಮ ಹಿಂಗಂತಿ ಕೆಲಸದೋಳು ಅಂತ ಹೇಳಿ? ನನ್ನ ಅಕ್ಕಿ ಅವಳು ದೇವತೆ. ಅಲ್ಲೇ ನೋಡ್ದೇನೆ ಲಕ್ಷ್ಮಿ, ಎಂಟ್ರನ್ನ ಈಗಲೇ ಬಿಟ್ಕೊಡಕ್ಕಿಲ್ಲ. ಇನ್ನೇನಾರು ಮುಂದೆ ಬಿಟ್ಕೊಡ್ತಾನ? ಬರಯ್ಯ ಬಾರಿ ಇದಿ ತಕ ನೀನು. ಸರಿ ಲಕ್ಷ್ಮಿ, ಚಿಕ್ಕನಿಂಗ ಹಿಂಗೆ ಫೋನ್ ಹಚ್ಚು ಅಂತಲ್ಲ ಗೌಡ್ರಮ್ಮಮ್ಮ, ಫೋನ್ ಹಚ್ಚು ಮೊದಲು. ಹೌದಲ್ಲ, ನೀನ್ ಹೇಳಿದ್ದು ಕರೆ ಐತಿ, ಮಾಡ್ತೀನಿ. ಏನಮ್ಮ ಲಕ್ಷ್ಮಿ ಅಮ್ಮ ಇದಕ್ಕೆ ಫೋನ್ ಹಚ್ಬಿಟ್ಟಿ? ಮಮ್ಮಯ್, ನಿಂಗೊಂದು ಖುಷಿ ವಿಚಾರ ಮಮ್ಮಯ್. ಏನೇನೆ ಅಂತದ್ದು ಖುಷಿ ವಿಚಾರ? ಏನೈತಿ ಮಮ್ಮಯ್? ನಿನ್ ತಮ್ಮ ರಂಗಪ್ಪನ ಹೆಂಡತಿ ಸಿಂಗಾರಿ ಚೆನ್ನಾಗಿ ಬದುಕಾಳ ಇನ್ನ. ನೀನೇನ್ ಹೇಳನೆ? ನೀನೇ ಪೋಸ್ಟ್ ಮಾರ್ಟಮ್ ಮಾಡಿಸಿ ಎಲ್ಲ ಮಾಡಿಸಿಯ? ಹೆಂಗ್ ಬದುಕ್ಬಿಡ್ತಾಳ? ಸತ್ತೋರ್ ಬದುಕ್ತಾರೇನ? ತಮಾಷೆ ಮಾಡ್ಬೇಡ ಅಮ್ಮಿ. ಮಮ್ಮಯ್, ನಾನು ಹೇಳಕತ್ತಿರೋದು ದಿಟ ಮಮ್ಮಯ್. ನಮ್ಮ ಮನೆ ತಕ್ಕ ಬಾ ಇವತ್ತು. ನೀನುವೇ ಗುಂಡಮ್ಮನವೇ ಇಬ್ರು ಬರ್ರಿ, ಬೇಕಾದ್ರೆ ನೋಡವಂತೆ. ಲಕ್ಷ್ಮಿ ನೀನ್ ಹೇಳ್ತಿರೋದು ದಿಟನ? ನಮ್ಮ ಅದಕ್ಕೆ ಬದುಕೊಳ್ಳಿಂದ ಅಯ್ಯೋ ಗುಂಡಿಗೆ ಹೇಳ್ಬಿಟ್ರ ಕುಸಿಲಿ ಕುಂಡ ಆಗ್ಬಿಡ್ತಾಳೆ. ಅಕ್ಕೇನಾದ್ದಿರಂದ್ರೆ ಹೆಂಗಿದ್ರು ಗೊತ್ತಾ? ಇದು ವಾರವಾಗಿದ್ದೀರಂದ್ರ ನೋಡು ಇರು ಬರ್ತಾಳ. ಅಯ್ಯೋ ಸಿಂಗಾರಮ್ಮ ನಮ್ಮ ಅದಕ್ಕೆ ಬದುಕಾಳ. ಬಂದೆ ಇರು. ಎಲ್ಲಿ ಮಿಡಿ ತಕ್ಕ ಕರ್ಕೊಂಬತ್ತಿದ್ರೇನಾ? ಹ್ಞೂ ಮಾಮ, ಈ ವಿಚಾರದಲ್ಲಿ ಯಾರು ಸುಳ್ಳು ಹೇಳ್ತಾರ? ಇಲ್ಲೇ ಸಾವುಕಾರ ರಂಗಪ್ಪನವರೇ ಬೇಕಾರೆ ಕೊಡ್ಲಾ? ಬ್ಯಾಡಣ್ಣೆ, ನೀನ್ ಹೇಳಕತ್ತಿ ಅಂದ್ರ ದಿಟ ಇರ್ತೈತಿ. ಬತ್ತೀನಿ ಬಾ. ಗುಂಡಿ ಬಾರೇಲಿ, ನಮ್ಮ ಅತ್ತಿಗೆ ಬತ್ಕಾಳಂತೆ ಕಣೆ. ನಿನ್ನ ಅಕ್ಕ ಬತ್ಕಾಳೆ ಬಾರೇ. ಅಯ್ಯೋ ನಿಧಾನ ಕೇಳು ಮಮ್ಮೋಯ್, ನಿಧಾನ ಕೇಳು. ಬತ್ತೀವಿರು, ಕರ್ಕೊಂಬತ್ತೀನಿ ಮನೆ ತಕ್ಕಿರು. ಅತೆ ಬಾಯಿಲಿ ವರಕ್ಕ. ಲಕ್ಷ್ಮಿ ನೀನ್ ಹಿಂದೆ ನಿಂತಿರೋದು ಸಿಂಗಾರ ಯಾಕನ? ಹ್ಞೂ ಕಣತೆ, ನಿಮ್ಮ ಅಕ್ಕನೇ. ನೋಡು ಹೆಂಗೈತಿ. ಅಕ್ಕ ನೀ ಸತ್ತಿರ್ಲೇನಕ್ಕ, ಬದುಕಿ ಅಕ್ಕ ನಂಗಂತೂ ಬಲೆ ಖುಷಿ ಐತಿತ್ತಕ್ಕ. ಸಿಂಗಾರಿ ಎಲ್ಲಾರು ನೋಡ್ ಮಾತಾಡ್ಸ್ತವ್ರೆ, ನಗು ಎದು ಕಳಕತ್ತಿ. ಬಿಡಿ ಸೌಕರ್ಯ, ಅವರಲ್ಲಿರೋ ನೋವೆಲ್ಲ ಹೊರಕಾಕೊಳ್ಳಿ, ಆಮೇಲೆ ಅವರೇ ಮಾತಾಡ್ತಾರೆ. ಕಾಳಮ್ಮ ನೀನೇನೆ ಹಿಂಗಾಗ್ಬಿಟ್ಟು ಕನ್ನಡಕ ಎಲ್ಲ ಹಾಕೊಂಡು. ಅಯ್ಯೋ 8 ವರ್ಷ ಆಗಿತ್ತಲ್ಲ ಎಣ್ಣೆ ನೀನು ನೋಡಿ. ಚೆನ್ನಾಗಿದ್ಯಾ? ಅಯ್ಯೋ ಸಿಂಗಾರಮ್ಮ, ನೀನಾ ನನ್ನ ಕೈಲಿ ನಂಬಕ್ಕೆ ಆಯ್ತಿಲ್ಲ ಕಣೆ. ನೀನ್ ಸೊಸೆ ಇದ್ದಿಲ್ಲ ಅಂದ್ರೆ ನಮ್ ಕೈಲೂ ನಂಬಕ್ ಆಯ್ತಿದ್ದಿಲ್ಲ ಕಣ್ ಕಾಳಮ್ಮೋ. ನೀನ್ ಸೊಸೆನ ದೇವ್ರಂತ ಹೆಣ್ಣ ಮನೆಗ್ ತಂದೀಯ ತಕ್ಕ. ಎಲ್ಲಾರ್ಗು ಆ ಕಡೆಯಿಂದ ಸಹಾಯ ಮಾಡ್ಕೊಂಬತ್ತಾಳ. ಲಕ್ಷ್ಮಿ, ಅಪ್ಪನ ಮನೆಯಾಗ ಒಳ್ಳೆ ಹೆಣ್ಣಾಗಿ, ಗಂಡು ಮನೆಯಾಗ ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾರ. ನೀನು ನನ್ನನ್ನು ನೋಡ್ಕೊಂತಿರೋದು, ಊರಿನ ಮಂದಿ ನೋಡ್ಕೊಂತಿರೋದು ಎಲ್ಲ ನೋಡ್ತಿದ್ರ ನೀನೇ ದೇವತೆ ಅನ್ಕೊಂಬೋದಮ್ಮ. ನಿಮ್ಮ ಅಪ್ಪನ ಮನೆಯಾಗ ನಿನಗೆ ಸುಖ ಕೊಡಲಿಲ್ಲ, ಅತ್ತೆ ಮನೆಯಾಗ ನಾನುವೇ ನಿನಗೆ ಸರಿಯಾಗಿ ನೋಡ್ಕೊಂಡಿಲ್ಲ, ಜಗಳ ಮಾಡೀನಿ. ನಮ್ಮ ರತ್ನಕ್ಕನ ಮಾತು ಕೇಳ್ಕೊಂಡು. ಆದರೂ ನೀನೊಂದು ಮಾತು ಬೈದಂಗ ಬಿಡ್ದಂಗ ಬೇಸ್ ನೋಡ್ಕೊಂಡು ನಿಮ್ಮ ಅತ್ತೆಗೊಂದು ಒಳ್ಳೆ ಹೆಸರು ತತ್ತಿಯಲ್ಲ, ಇಷ್ಟೇ ಸಾಕು ಮಗಳೇ. ಅಯ್ಯೋ ಅತ್ತೆ, ನೀವು ನಂಗೆ ಹೆಂಗತ್ತೆ? ನಮ್ಮ ಅಪ್ಪನ ಮೇಲೆ ನಂಗೆ ಸುಖ ಇಲ್ಲದೆ ಇರ್ಬೋದು. ಆ ಸುಧಾ ಮಾಡಿದ್ದು ಒಂದೇ ಒಂದು ಎಡವಟ್ಟಿಂದ ಅವಳು ನನ್ನ ಚೈನ್ ಕದ್ದಿದ್ದಕ್ಕೆ ನಮ್ಮ ಅಪ್ಪನ ಮಮ್ಮ ದೂರ ಆಗಿದ್ದು. ಇಲ್ಲ ಅಂದಿದ್ರೆ ನಮ್ಮ ಅಪ್ಪನ ಮಮ್ಮನ ನಂಗೆ ದೂರ ಆಗ್ತಿದ್ದಿಲ್ಲ ಕಣತ್ತೆ. ಏನೋ 100 ಮಂದಿ 100 ಮಾತಾಡ್ಕೊಳ್ಳಿ ಬಿಡತ್ತೆ. ನೀನು ನನ್ನ ಚೆನ್ನಾಗಿ ನೋಡ್ಕೊಂಡಿಯಲ್ಲ, ನಂಗೆ ಅಷ್ಟೇ ಸಾಕು. ನಮ್ಮ ಸಿಂಗಾರಿ ಅತ್ತೆ ಹೆಂಗ್ ನೋಡ್ಕೊಂತಿದ್ಲು ನಾನು ಚಿಕ್ಕವಳಿದ್ದಾಗಿಂದ. ನಮ್ಮ ಅಪ್ಪನ ಮಮ್ಮ ನನಗೆ ಏನಾದ್ರು ಇಟ್ಟಿಕ್ಲಿಲ್ಲ ಅಂದ್ರೆ ನಮ್ಮ ಸಿಂಗಾರಿ ಅತ್ತೆ ಕರೆದು ಇಟ್ಟಿಕ್ಕೋಳು. ನನ್ಗೆ ಅಷ್ಟೇ ಸಾಕು. ನನ್ನ ಮನ್ಸಲ್ಲಿ ತೃಪ್ತಿ ಐತೆ ಕಣತ್ತೆ.
ಸಿಂಗಾರಿ ಸಿಂಗಾರಿ ಚೆನ್ನಾಗಿದ್ದೇನೆ ಅವಿ. ಅಕ್ಕ ಅಕ್ಕ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟು ಅನ್ಕೊಂಬಿಟ್ಟಿದ್ದೆ ಕಣಕ್ಕ. ಹೆಂಗೋ ಬದುಕೇನೆ ಕಣಕ್ಕ ನಿಮ್ಮನ್ನೆಲ್ಲ ನೋಡಕ್ಕಾರುವ. ಅಕ್ಕ ಬಾವ ಇಲ್ಲಂಗೆ. ಅಯ್ಯೋ ನಿಮ್ಮ ಬಾವ ಈ ಖುಷಿನ ತಡ್ಕೊಳ್ದಾರ್ದೆ. ಸ್ವೀಟ್ ತರಕ್ಕೆ ಹೋಗೋನೆ ಎಲ್ಲರಿಗೂ ಹಂಚಿ ಬರ್ತೀನಿ ಊರ್ಗ ಅಂತೇಳಿ. ನನ್ನ ಸಿಂಗಾರಿ ನನ್ನ ಬದುಕ್ಬಿಟ್ಟೋಳೆ, ನನ್ನ ನಾದ್ನಿ ಬದುಕೋಳೆ ಅಂತೇಳಿ, ನನ್ನ ತಮ್ಮ ಹೆಂಡ್ತಿ ಬದುಕೋಳೆ ಅಂತೇಳಿ ಇಡೀ ಊರ್ಗ ಸ್ವೀಟ್ ಅಂತೀನಿ ಅಂದ್ಬಿಟ್ಟು ಸ್ವೀಟ್ ಅಂಗಡಿಗೆ ಹೋಗೋದು ನಿಮ್ಮ ಬಾವ ಸ್ವೀಟ್ ತಂದು ಹಂಚಕ್ಕ. ಹಸುದ ಬಂದು ಬೈದ್ನಾ ಅಂತ ಒಂದಿನ ಮಾತಾಡಕ್ ಬಿಟ್ಟಿಲ್ಲ ಕಣೆ ಸಿಂಗಾರಿ. ನೀನು ನಾನು ಇದ್ದಾಗೆ ಚೆನ್ನಾಗಿದ್ದು. ನಮ್ಮ ರಾಣಿ ಅಮ್ಮನ ಮಾತಾಡ್ಸೋಕ್ಕೂ ಬಿಡಕ್ಕಿಲ್ಲ, ನಮ್ಮ ರಾಜನ್ನು ಮಾತಾಡ್ಸಕ್ ಬಿಡಕ್ಕಿಲ್ಲ. ಅಯ್ಯೋ ಮನೆಯಾಗ ಫುಲ್ಲು ತೊಂದರೆ ಕೊಟ್ಬಿಟ್ಟವ್ರ ಕಣೆ. ಅಕ್ಕ ನಾನು ಬಂದೀನಿ ಬಿಡಕ್ಕ, ನಾನು ಚೆನ್ನಾಗಿ ನೋಡ್ಕೊಂತೀನಿ, ನಾನು ಚೆನ್ನಾಗಿರ್ತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.